ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದ ದಿವಸ. ಸೊ ನೋಡಿ, ಪುಟ್ಟ ಪುಟ್ಟ ಮಕ್ಕಳುಗಳು ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಇವತ್ತು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹೋಗ್ತಿದ್ದಾರೆ. ಸೊ ನಮ್ಮ ಮನೆ ಹತ್ರನೇ ಇರೋಂತಹ ಹೈಸ್ಕೂಲ್ ಇದೆ, ನಮ್ಮ ಮನೆ ಹತ್ರನೇ ಗೌರ್ಮೆಂಟ್ ಸ್ಕೂಲು. ಇಲ್ಲಿರೋ ಮಕ್ಕಳೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲರೂ ಒಟ್ಟಿಗೆ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ನಾನು ಇದು ನೋಡ್ತಾ ಇದ್ರೆ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ನಾನು ಸ್ಕೂಲ್ ಡೇಸಲ್ಲಿದ್ದಾಗ ಸೇಮ್ ಹಿಂಗೆ ಫ್ರೆಂಡ್ಸ್ ನಮಗೂ ಹಿಂಗೆ ಇದೇ ಥರ ನಮ್ಮನ್ನ ಇನ್ನೊಂದು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹಿಂಗೆ ಲೈನಾಗಿ ಬರ್ತಾಯಿದ್ವಿ. ಇದೆಲ್ಲ ನೋಡಿ ನಂಗೆ ತುಂಬ ನೆನಪಾಯಿತು. ಸೊ ಹೇಗೆ ಆಚರಿಸಿದ್ದಾರೆ ಅಂತೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮ ಮನೆ ಹತ್ರನೇ ಐತಲ್ಲ ಸ್ಕೂಲ್ಗೆ ಹೋಗಿ, ಅಂದರೆ ನನ್ನ ಮಗಳು ತುಂಬ ಹಠ ಮಾಡಿಬಿಡ್ತಾಳೆ, ಅಳ್ತಾಳೇನೋ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಹಾಗೆ ಒಬ್ಬಳೇ ಹೋಗೋಕ್ಕೂ ಬೇಜಾರಾಯಿತು. ಇಲ್ಲಾಂತಂದ್ರೆ ಸ್ಕೂಲ್ ಹತ್ರ ಹೋಗಿ ಏನೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ, ಹೇಗೆ ಇಂಡಿಪೆಂಡೆನ್ಸ್ ಡೇ ಎಲ್ಲ ಆಚರಿಸಿದ್ದಾರೆ ಅಂತೆಲ್ಲ ನೋಡ್ಬೋದಿತ್ತು. ಬಟ್ ಮಿಸ್ ಆಯಿತು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸ್ಕೂಲ್ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದರೆ. ನಿಜವಾಗ್ಲೂ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಸ್ಕೂಲ್ ಡೇಸ್ನ. ಈಗ ಸೊ ಆಗಸ್ಟ್ 15th ನಾಳೆನೇ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವಾಗ ಎಲ್ಲ ಏನೇನು ಕೆಲಸ ಇದೆಯೋ ಎಲ್ಲ ಕ್ಲೀನಿಂಗ್ ಇದೆಯೋ ಎಲ್ಲ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಸ್ಪೆಷಲ್ ಡೇ ಇವತ್ತು ಅಂತ ಹೇಳ್ಬೋದು ನನಗೆ. ಏನು ಅಂತಂದರೆ ಇವತ್ತು ನನ್ನ ಬರ್ಡೇ, ಆಗಸ್ಟ್ 15th ನನ್ನ ಬರ್ಡೇ. ಸೊ ಬರ್ಡೇ ಡ್ರೆಸ್ ನೋಡಿ ಹೇಗಿದೆ ಅಂತ. ಹಾಗೆ ಬರ್ಡೇಗೆ ಅಂತ ಕೇಕ್ ತಂದಿದ್ದಾರೆ ನನ್ನ ಹಸ್ಬೆಂಡು. ಹ್ಯಾಪಿ ಬರ್ಡೇ ಮೈ ಲವ್ ಅಂತ ಬರ್ಕೊಂಡು ತಂದಿದ್ದಾರೆ. ಈಗ ಕೇಕ್ ಕಟ್ಟಿಂಗ್ ಇದೆ. ಮುಟ್ಬಾರ್ದು, ಕಟ್ ಮಾಡಬೇಕು. ಇನ್ನು ಕಟ್ ಮಾಡೋವರೆಗೂ ಇರು. ನೋಡಿ, ಇದ್ರಲ್ಲಿ ಕಟ್ ಮಾಡ್ಬೇಕಿರೋ ಇರು. ಎಲ್ಲರೂ ಬರ್ತಾರೆ. ವಿಡಿಯೋ ಮಾಡೋದು ಬೇಡವಾ? ವಿಡಿಯೋ ಮಾಡ. ಅಪ್ಪ ಬರ್ತಾರೆ. ಕಟ್ ಮಾಡಿ ಇರು. ಇಲ್ಲಿ ನೋಡಿಲಿ ಮುಜಿ ನೋಡಿಲಿ. ಫೋಟೋ ಮುಖ ಕೊಡಿ. ಇರೇ ಕಟ್ ಮಾಡಿ ಅದು ಕಾನ್ಸರ್ ಇದೆ. ಇರು ಒಂದು ನಿಮಿಷ. ಕಟ್ ಮಾಡಿ ಅಂತೀರಿ. ಇವಾಗ ನಿಂಗೆ ಬೀಳುತ್ತೆ ಇಟ್ಟು. ಇಷ್ಟೊತ್ತು ಕಾಲಿದೆ ಅಂತೆ. ಇರು ಒಂದು ನಿಮಿಷ ಇರು. ನೋಡಿ, ಇಲ್ಲಿ ಅಡಬಾರ್ದು ನೋಡು. ಈಗ ಇವಾಗ ಇರುತ್ತೆ ನೋಡ್ಕೊ. ಫ್ರೆಂಡ್ಸ್, ಎಷ್ಟೊತ್ತಿಂದ ಅನಿಸ್ತಾ ಇದ್ರು ಕೂಡ ಅದು ಫೈರೇ ಬರಲಿಲ್ಲ. ತುಂಬ ಬೇಜಾರಾಗೋಯ್ತು. ಅದನ್ನು ಬಿಸಾಕ್ಬಿಟ್ಟು ಈಗ ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಕೃತಿಕ್ಷಾ ಅಂತೂ ತುಂಬ ಕಾಯ್ತಾ ಇದ್ಲು ಕೇಕ್ ಕಟ್ ಮಾಡೋಕ್ಕೆ. ಅವಳಿಗೆ ತಿನ್ನಬೇಕು ಅಂತ ಕೇಕ್ ನೋಡ್ದಾಗಿದ್ದ ಬೆಳಗ್ಗೆಯಿಂದ ಕೇಕು ಅಂತ ಹೇಳ್ತಾ ಇದ್ಲು. ಸೊ ನಾವು ಫಸ್ಟು ಊಟ ಮಾಡಲಿ, ಆಮೇಲೆ ಅವಳು ಕೇಕ್ ತಿನ್ಸೋಣ ಅಂತೆಲ್ಲ ಅಂದ್ಬಿಟ್ಟು ಸಾಯಂಕಾಲ ಅಂತ ಹೇಳ್ತಾ ಇದ್ವಿ. ಸೊ ಸಾಯಂಕಾಲ ಅಲ್ವಾ ಕೇಕ್ ಕಟಿಂಗ್ ಇರೋದು. ಸೊ ಅದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಿಸಿದ್ವಿ ಪಾಪ ಕೃತಿಕ್ಷಾನ. ಆದರೂ ಕೂಡ ನಾನು ಬೇಕ್ರಿಗೆ ಕರ್ಕೊಂಡು ಹೋಗಿ ಅವಳಿಗೆ ಐಸ್ ಕೇಕ್ ಕೊಡಿಸ್ಕೊಟ್ಟೆ. ಆದರೂ ಕೂಡ ಇದು ಕಲರ್ಫುಲ್ ಆಗಿದೆಯಲ್ಲ ಕೇಕು, ಇದನ್ನ ನೋಡಿ ತಿನ್ಬೇಕಂತ ತುಂಬ ಆಸೆ ಪಡ್ತಾ ಇದ್ದಾಳೆ. ಸೊ ನೋಡಿ ಕೇಕ್ ಅವಳೆ ಹೆಂಗೆ ಕಟ್ ಮಾಡ್ತಾ ಇದ್ದಾಳೆ ಅಂತ. ಸೊ ಫ್ರೆಂಡ್ಸ್, ಈ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸಿಂಪಲ್ ಆಗಾಯಿತು. ನನಗಂತೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಯಾಕಂತಂದರೆ ನಾಳೆನೇ ಹಬ್ಬ ಇರೋದ್ರಿಂದ ತುಂಬ ಕೆಲಸ ಇತ್ತು. ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡೆ, ದೇವ್ರ ಪಟನೆಲ್ಲ ತೊಳ್ಕೊಂಡೆ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ದೇವ್ರ ವಿಗ್ರಹಗಳು ಮತ್ತು ದೇವ್ರಿಗೆ ಇಡುವಂತಹ ಈ ದೀಪಸ್ತಂಭ ಮತ್ತು ಪೂಜೆ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ, ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡೋಷ್ಟೊತ್ತಲ್ಲಿ ಸುಸ್ತಾಗೋಗ್ಬಿಟ್ಟಿದ್ದು. ನಿಜವಾಗ್ಲೂ ನನಗೆ ಕೇಕ್ ಕಟ್ ಮಾಡಬೇಕು ಅಂತಲೇ ಇಷ್ಟ ಇರಲಿಲ್ಲ. ಕೇಕ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದರಲ್ಲೂ ಇನ್ನೊಂದು ಅಂದರೆ ಈ ಡ್ರೆಸ್ಸು. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ತುಂಬ ಟೈಟ್ ಇದೆ ಅದು ನನಗೆ. ಸೊ ಯಾವಾಗ ಕೇಕ್ ಕಟ್ ಮಾಡಿದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಅಂತ ಅನಿಸ್ಬಿಟ್ಟಿತ್ತು. ಸೊ ಕೊನೆಗೂ ಕೂಡ ಕೇಕ್ ಕಟ್ಟಿಂಗ್ ಆಯಿತು ಸಿಂಪಲ್ಲಾಗಿ. ನಾವೇ ಮಾಡ್ಕೊಂಡ್ವಿ. ಜಾಸ್ತಿ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂತಂದರೆ ನನ್ನ ಮೊಬೈಲಲ್ಲಿ ಚಾರ್ಜಿಂಗೇ ಇಲ್ಲ. ಇನ್ನೂ ಹೇಳ್ಬೇಕಂದ್ರೆ ಬೆಳಿಗ್ಗಿಂದ ಕರೆಂಟ್ ಇಲ್ಲ ಫ್ರೆಂಡ್ಸ್. ಏನೋ ಒಳ್ಳೆ ಟೈಮಲ್ಲಿ ಹಿಂಗಾಗುತ್ತೆ. ನಾಳೆನೇ ಹಬ್ಬ ಅನ್ನೋ ಟೈಮಲ್ಲಿ ಈ ರೀತಿ ಆಗಿಬಿಟ್ರೆ ಎಷ್ಟು ಕಷ್ಟ ಅಲ್ವಾ, ಕರೆಂಟ್ ಇಲ್ಲ ಅಂತಂದರೆ. ಸೊ ಈಗ ಅಪ್ಪನೂ ಬಂದರು. ಸೊ ಅಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಅಮ್ಮನೂ ಬಂದರು. ಅಮ್ಮಗೂ ಕೇಕ್ ತಿಂದ್ವಿ ನಾವು. ನಿಜವಾಗ್ಲೂ ಸಿಂಪಲ್ಲಾಗಿ ಚೆನ್ನಾಗಾಯಿತು ನನ್ನ ಬರ್ಡೇ. ಬಟ್ ನಾನು ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ದೆ. ಸೊ ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು ಫ್ರೆಂಡ್ಸ್. ಸೊ ಇದು ನನ್ನ ಬರ್ಡೇ ಲಾಗ್ ಆಗಿತ್ತು ನೋಡಿ. ಪಾಪು ತಾತಕ್ಕೆ ತಿನ್ನಿಸ್ತಾ ಇದ್ದಾರೆ. ಸೂಪರ್, ಥ್ಯಾಂಕ್ ಯು. ಫ್ರೆಂಡ್ಸ್, ಕೃತಿಕ್ಷಾ ಅಂತೂ ಕೇಕ್ನ ಹೆಂಗೆ ಇಟ್ಟು ಕಳಿಸ್ಬಿಟ್ಲು. ಫುಲ್ಲು ಕೇಕ್ನೆಲ್ಲ ಹಾಳು ಮಾಡಿಬಿಟ್ಲು. ಎಲ್ಲಿ ಮಗುಗೆ ಮೈಗೆ ಬಟ್ಟೆಗೆಲ್ಲ ಮೆತ್ಕೊಂಡ್ಬಿಡ್ತಾಳೆ ಅಂತ ಭಯ ಆಗೋಯ್ತು. ಆಮೇಲೆ ಕೇಕ್ ಎಲ್ಲರೂ ತೊಗೊಂಡು ಪಾಪಗೂ ಕೇಕ್ ತಿನ್ನಿಸ್ಬಿಟ್ಟು ಫಸ್ಟು ಎತ್ತಿಕ್ಬಿಟ್ವಿ. ಇನ್ನೆಲ್ಲ ಇದು ಮಾಡಿಬಿಡ್ತಾಳೆ, ವೇಸ್ಟ್ ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ಸಿಂಪಲ್ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಬರ್ಡೇ ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.